ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ನೋಡೋಣ ಬನ್ನಿ. ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಜಿತ್ಗೆ ತುಂಬ ಏಟಾಗಿರುತ್ತೆ, ಎಲ್ಲ ಕಡೆ ಪೆಟ್ಟು ಬಿದ್ದಿದೆ. ಆದರೆ ಭೂಮಿ ಅದಕ್ಕೆ ಶಾಖ ಕೊಡೋದಕ್ಕೆ ಅಂತೇಳಿ ಅವನ್ನ ಕೂತ್ಕೊಳ್ಳಿ ಇಲ್ಲಿ ಮಂಚದ ಮೇಲೆ ಅಂತ, ನಾನೇ ಕೂತ್ಕೋಬೇಕು ಅಂತಾನೆ. ಇಲ್ಲ ಕೂತ್ಕೊಳ್ಳಿ ನೀವು ಅಂತಾಳೆ. ಇವಳಿಗೊಂದು ಸಲ ಒಂದು ಇದು ಮನಸ್ಸು ಕರಗಿಬಿಟ್ಟಿದೆ. ಹೇಗೆ ಅಂದರೆ ನನ್ನನ್ನು ಸೇವ್ ಮಾಡಿದ್ರಲ್ಲ ಅಷ್ಟು ಜನ ಹೊಡೆದು ಅಂತ ಹೇಳ್ಬಿಟ್ಟು ತುಂಬಾ ಅವನ ಬಗ್ಗೆ ಕೃತಜ್ಞತೆ ಭಾವ ಹುಟ್ಟುಬಿಟ್ಟಿದೆ. ಅದಕ್ಕೆ ಕೂತ್ಕೊಳ್ಳಿ ಅಂತಾಳೆ. ಆಮೇಲೆ ಇವಳೊಂದು ಸ್ಟೂಲ್ ಎಳ್ಕೊಂಡು ಬಂದು ಕೂತ್ಕೊಂಡು ಅವನಿಗೆ ಶಾಖ ಕೊಡ್ತಿರ್ತಾಳೆ. ಅದನ್ನೆಲ್ಲ ಅವನು ನೋವನ್ನ ಹಿಂಗೆ ಮುಖ ಹಿಂಡ್ಕೊಂಡು ನೋಡ್ತಾ ಇರುವಾಗ ಇವಳಿಗೆ ಅಳು ಬಂದ್ಬಿಡುತ್ತೆ. ಸಿಕ್ಕಾಬಟ್ಟೆ ಬಿಕ್ಕಿಳಿಸಿ ಅಳ್ತಿರ್ತಾಳೆ. ಅಲ್ಲಿಗೆ ಸತ್ಯ ಬಂದು, ನೋಡಿ ಗಂಡ ಹೆಂಡತಿ ಬಾಂಧವ್ಯ ಅಂದರೆ ಹಿಂಗಿರಬೇಕು, ಸುಮ್ಮನೆ ಕಿತ್ತಾಡ್ತಿರಲ್ಲ ಯಾವಾಗಲೂ ಅಂತೇಳ್ಬಿಟ್ಟು ಹೇಳ್ತಾನೆ. ಆವಾಗ ಈ ಕಡೆ ಬಂದು ಅವಳು ಕಾನ್ಸ್ಟೇಬಲಿಗೆ ಸೇರಬೇಕಾಗಿರೋದ್ರಿಂದ ಅವಳು ಗಂಡನ ಹೆಸರು ಬರಿಬೇಕಾಗುತ್ತೆ ಅಲ್ಲಿ, ಇಲ್ಲ ಅಪ್ಪನ ಹೆಸರು ಬರಿಬೇಕಾಗುತ್ತೆ. ಇವಳೇನು ಮಾಡ್ತಾಳೆ ಅಂದರೆ ನಮ್ಮ ಅಪ್ಪನ ಹೆಸರೇ ಬರಿತೀನಿ ಅಂತ ಹೇಳ್ತಾಳೆ. ಅಲ್ಲಿರೋರು ಅವ್ರ ಅತ್ತೆ, ಯಾಕೆ ನಿನ್ನ ಗಂಡ ಇಲ್ಲೇ ಇರುವಾಗ ನೀನು ಅಪ್ಪನ ಹೆಸರು ಏನಕ್ಕೆ ಬರಿತೀನಿ ಅಂತೀಯ, ಅಜಿತ್ ಹೆಸರನ್ನೇ ಬರಿಬೇಕು ನೀನು ಅಂತ ಅವ್ರ ಅತ್ತೆ ಹೇಳ್ತಾಳೆ. ಇವಳು ಸುಮ್ಮನೆ ಕೂತಿರ್ತಾಳೆ. ಆಮೇಲೆ ಅವ್ರ ಸ್ವಂತ ಅಪ್ಪ ಹೇಳ್ತಾನೆ, ಅಪ್ಪ ಅನ್ನೋದಿನ್ನೂ ಗೊತ್ತಾಗಿಲ್ಲ, ಅವನು ಹೇಳ್ತಾನೆ, ಹೌದು ಅಜಿತ್ ಹೆಸ್ರನ್ನೇ ಬರಿಬೇಕು ನೀನು, ಏಕೆಂದರೆ ಅವ್ನು ನಿನ್ನ ಗಂಡ ಅಂತ ಹೇಳ್ತಾಳೆ. ಇಲ್ಲಿ ಮದುವೆ ಆಗಿದೆ ನಿಂದು, ಹಂಗಾಗಿ ನೀನು ಅಜಿತ್ ಹೆಸರೇ ಬರಿಬೇಕು ಅಂತೇಳಿ. ಅವಳು ನೋಡ್ತಾ ಕೂತಿರ್ತಾಳೆ, ಏನೂ ಮಾತಾಡಲ್ಲ. ಆಮೇಲೆ ಅಲ್ಲಿಗೆ ಎಲ್ಲರೂ ಡಿಸಿಷನ್ ತಗೊಳ್ತಾರೆ. ಆಮೇಲೆ ಅಜ್ಜಿ ಹೇಳ್ತಾಳೆ, ಏಕೆ ಅಂದರೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ, ಅಪ್ಪನ ಜೊತೆನೇ ಇದ್ದೋಳಲ್ವ, ಅದಕ್ಕೆ ಅಪ್ಪನ ಹೆಸರು ಅಂದರೆ ಅವಳಿಗೆ ಇಷ್ಟ ಅಂತ. ಅದು ಹಂಗಾಗಲ್ಲಮ್ಮ, ಗಂಡನ ಮನೆಗೆ ಬಂದಿದ ಮೇಲೆ ಗಂಡನ ಹೆಸರೇ ಬರಿಬೇಕು ಅಂತ ಹೇಳ್ತಾಳೆ. ಗಂಡನ ಹೆಸರು ಅಂಜು ಹೇಳ್ತಾಳೆ, ಗಂಡ ಅನ್ನೋದಕ್ಕೆ ಪ್ರೂಫ್ ಇಲ್ವಲ್ಲ, ಇನ್ನೇನು ಗಂಡನ ಹೆಸರು ಬರೀತಾಳೆ ಅಂತ ಅಂಜು ಹೇಳ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಮ್ಮ, ಹಂಗಲ್ಲ, ಏನೋ ಸಮಥಿಂಗ್ ರಾಂಗ್ ಅಂತ ಹೇಳ್ಬಿಟ್ಟು ಬಟ್ ಚೇಂಜ್ ಮಾಡ್ತಾಳೆ ಮಾತನ್ನು. ಆಮೇಲೆ ಅವ್ರ ಅತ್ತೆ ಹೇಳ್ತಾಳೆ, ಅಜಿತ್ ಅಮ್ಮ ಹೇಳ್ತಾಳೆ, ಇಲ್ಲ ಇಲ್ಲ ಗಂಡನ ಹೆಸರೇ ಬರಿಬೇಕು, ಅದು ಹೆಂಗಾಗುತ್ತೆ, ಬರೀಲೇಬೇಕು ಅಂತ ಹೇಳ್ತಾಳೆ. ಆಮೇಲೆ ಸರಿ ಎಲ್ಲ ಡಿಸಿಷನ್ ಒಂದೇ ಆಗುತ್ತೆ, ಗಂಡನ ಹೆಸರೇ ಬರೆಯೋದು ಅಂತ ಆಗುತ್ತೆ. ಗಂಡನ ಹೆಸರು ಬರೆದಾಗ ಅಲ್ಲಿ ಶಾಂತಮ್ಮ ಕೂತ್ಕೊಂಡಿರುತ್ತೆ, ಅವು ಬುದ್ಧಿ ಭ್ರಮಣೆ ಅಂದ್ಕೊಂಡಿರ್ತಾರೆ. ಆಯಮ್ಮ ಜೋರೆ ಎಲ್ಲರೂ ಕೈ ಚಪ್ಪಾಳೆ ತಟ್ಟಿದಾಗ ಆಯಮ್ಮನೂ ಚಪ್ಪಾಳೆ ತಟ್ಟುತ್ತೆ. ಇದೇನು ಚಪ್ಪಾಳೆ ತಟ್ತಿದಾರಲ್ಲ, ಯಾವಾಗಲೂ ಒಂದೊಂದು ಸಲ ಮೆಮೊರಿ ಇಂಪ್ರೂವ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಅವ್ರ ಮುಖನೇ ನೋಡ್ತಿರ್ತಾರೆ. ಅವಳು ಗಂಡ ಕೂಡ ಆಶ್ಚರ್ಯಪಟ್ಟು ನೋಡ್ತಿರ್ತಾನೆ. ಅಯ್ಯೋ ಇದೇನಿದು, ಚಪ್ಪಾಳೆ ತಟ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಖುಷಿ ಆಗ್ತಾನೆ. ಹೆಂಗೋ ಮೆಮೊರಿ ವಾಪಸ್ ಬರ್ತಾ ಇದೆಯಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅವಳಿಗೆ ಆ್ಯಕ್ಚುಲಿ ಮೆಮೊರಿ ಎಲ್ಲ ಇದೆ, ಎಲ್ಲ ಗೊತ್ತಾಗುತ್ತೆ, ಎಲ್ಲ ಮಾತಾಡೋದು ಗೊತ್ತಾಗುತ್ತೆ. ಆದರೆ ಒಂದು ಗಟ್ಟಿಯಾದ ಪ್ರೂಫ್ ಬೇಕು ಅನ್ನೋದಕ್ಕೋಸ್ಕರ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಬಟ್ ಆ ಪ್ರೂಫ್ ಸಿಕ್ಕಿದ ತಕ್ಷಣ ಅವಳು ಅದನ್ನು ರಿಲೀವ್ ಮಾಡ್ತಾಳೆ. ಈ ಕಡೆ ಬಂದು ಅಜ್ಜಿ ಮತ್ತು ಮಾವ ಇಬ್ಬರೂ ಊರಿಂದ ಬಂದಿರ್ತಾರೆ. ಅಜ್ಜಿ ಇವಳೇ ಭೂಮಿನೇ ಹೋಗಿ ವೆಲ್ಕಮ್ ಮಾಡ್ತಾಳೆ. ವೆಲ್ಕಮ್ ಮಾಡಿದಾಗ ಅಜ್ಜಿ ಅವಳು ಕತ್ತನ್ನು ನೋಡಿಬಿಟ್ಟು, ಇದೇನು ನೀನು ಚಿಕ್ಕ ಹುಡುಗಿ ಥರ ಬಂದಿದ್ದೆ, ನಮ್ಮೂರಿಗೆ ಬಂದಾಗ ಇಲ್ಲೇನು ಸೀರೆ ಉಟ್ಕೊಂಡಿದೀಯ ಅಂತ. ಅಜ್ಜಿ ಇವತ್ತು ಬೆಳಗ್ಗೆ ಸ್ನಾನ ಮಾಡಿದ್ನಾ, ತುಂಬ ವರ್ಷಗಳಾಗಿತ್ತು ಸೀರೆ ಉಟ್ಟು, ಇವತ್ತು ಉಟ್ಕೋಬೇಕು ಅನ್ನಿಸ್ತು, ಉಟ್ಕೊಂಡೆ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಕತ್ತಲೇನು ಕರಿಮಣಿ ಸರ ಅಂತ ಹೇಳ್ತಾಳೆ. ಅಷ್ಟೊತ್ತು ಇವಳು ಮರ್ತೋಗ್ಬಿಟ್ಟಿರುತ್ತೆ. ಸರ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಆ ಕಡೆ ಬರ್ತಿದ್ದವನು ನೋಡಿದ ತಕ್ಷಣ ಅಜ್ಜಿ ಅಂತ ಬಂದು ತಪ್ಕೊಂಡು, ಅಜ್ಜಿ ನಾನು ನೀನು ಡ್ಯಾನ್ಸ್ ಮಾಡೋಣ ಹಂಗೆ ಹಿಂಗೆ ಅಂತ ಅಜ್ಜಿಗೆಲ್ಲ ಮುತ್ತು ಕೊಡೋದು, ಅವಳು ಇವನಿಗೆ ಮುತ್ತು ಕೊಡೋದು, ಇದು ಆಗೋಗುತ್ತೆ, ಇದು ಮರ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಕೇಳ್ತಾಳೆ, ಎಲ್ಲ ಆದಮೇಲೂ ಅಲ್ಲ ಭೂಮಿ ಕತ್ತಲ್ಲಿ ಏನಕ್ಕೆ ಸರ ಇರೋದು, ಒಂದೊಳ್ಳೆ ಸರ ತಕ್ಕೊಡೋದಲ್ವ, ಈ ಥರ ಸರ ಹಾಕ್ಕೊಂಡಿದ್ದಾಳಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಜ್ಜಿ ನಾನು ನೀನು ಡ್ಯಾನ್ಸ್ ಮಾಡೋಣ ಬಾರಜ್ಜಿ, ಒಳಗೆ ಬಾ ಅಜ್ಜಿ, ಕೂತ್ಕೊ ಮಾತಾಡೋಣ ಹಂಗೆ ಹಿಂಗೆ ಅಂತೇಳಿ ಏನೋ ಮಾತನ್ನು ಮರೆಸ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಒಳಗಡೆಗೆ. ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅಜ್ಜಿ ಅಲ್ಲೇ ನಿಂತ್ಕೊಂಡು, ನೋಡು ನನಗೆ ಮಾತು ಮರೆಸ್ಬೇಡ, ನೀನು ಕರೆಕ್ಟಾಗಿ ಮಾತಾಡು ಅಂತ ಅಜಿತ್ಗೆ ಹೇಳ್ತಲೇ ಇರುತ್ತೆ. ಅಜಿತ ಇಲ್ಲ ಅಜ್ಜಿ ಹಂಗೇನಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಮನೆಯವರೆಲ್ಲ ಎಲ್ಲಿ ಒಳಗಡೆ ಇರ್ತಾರೆ, ಅವ್ರು ಯಾರೂ ಬಂದಿರಲ್ಲ. ಮಾವ ಮತ್ತು ಅಜ್ಜಿ ಇಬ್ಬರು ಬಂದಿರ್ತಾರೆ.
ಭೂಮಿ ಮಾತಾಡ್ತಲೇ ಇರ್ತಾಳೆ. ಅಜಿತ್ ಅಲ್ಲಿ ಬರ್ತಾನೆ, ಅಜ್ಜಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ, ಖುಷಿ ಪಡಿಸ್ತಾನೆ. ಅದು ಮರೀಲಿ ಅಂತ ಹೇಳ್ತಾನೆ, ಅವಳು ಮರೆಯೋದೇ ಇಲ್ಲ ಲಾಸ್ಟಲ್ಲಿ. ಇಷ್ಟೆಲ್ಲ ಖುಷಿ ಆದಮೇಲೆ ಪುನಃ ಕೇಳ್ತಾಳೆ, ಎಲ್ಲಿ ಅಜಿತ್ ಭೂಮಿ ಕತ್ತಲ್ಲಿ ಸರ ಇದೆಯಲ್ಲ ಯಾಕೆ ಅಂತ. ಇರಲಿ ಬಿಡಜ್ಜಿ, ಅದು ನೀನು ಯಾಕೆ ಅದಕ್ಕೆ ತಲೆ ಕೆಡ್ಸ್ಕೊತೀಯ, ಬಾರಜ್ಜಿ, ಅತ್ತೆ ಮಗಳಲ್ವಾ ಅದಕ್ಕೆ ಅಂತ ಹೇಳಿದೆ. ಅತ್ತೆ ಮಗಳೇ ಬಾ, ಕರ್ಕೊಂಡು ಬಾ ಇವ್ರನ್ನ ಒಳಗಡಿಕೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಬನ್ನಿ ಅಜ್ಜಿ ಅಂತೇಳಿ ಅವಳು ಕರೀತಾಳೆ. ಎಲ್ಲರೂ ಒಳಗಡೆ ಹೋಗಬೇಕು. ಆದರೆ ಈ ಕರಿಮಣಿ ಸರದ್ದೇ ಅವಳಿಗೆ ತಲೆಯಲ್ಲಿ ತಾಟು ಹೊಡಿತಾ ಇರುತ್ತೆ. ಏನು ಕರಿಮಣಿ ಸರ ಹಾಕ್ಕೊಂಡವಳಲ್ಲ, ಮದುವೆ ಆಗಿಲ್ಲ ಏನಿಲ್ಲ, ಯಾಕೆ ಹಾಕ್ಕೊಂಡ್ಳು ಇವಳು ಕರಿಮಣಿ ಸರ ಅಂತ. ಭೂಮಿ ಏನಕ್ಕೆ ಹಾಕ್ಕೊಂಡವಳೆ ಅಂತ. ಅಲ್ಲಿ ಊರಿಗೆ ಹೋದಾಗ, ಹಳ್ಳಿಗೆ ಹೋದಾಗ ಅವಳು ಚೂಡಿದಾರನೇ ಹಾಕಿರ್ತಾಳೆ, ಸಣ್ಣ ಹುಡುಗಿ ಥರನೇ ಕಾಣಿಸ್ತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ 3 ಮಕ್ಕಳು ತಾಯಿ ಥರ ಸೀರೆ ಉಟ್ಕೊಂಡಿದೆಯಲ್ಲ, 3 ಮಕ್ಕಳು ತಾಯಿ ಥರ ಕಾಣಿಸ್ತೀಯ ನೀನು ಅಂತ. ಅದು ತಬ್ಬಿಬ್ಬ ಅನ್ನೋಷ್ಟರೊಳಗೆ ಅಜ್ಜಿ ಹಿಡ್ಕೊಂಡು ಅಜ್ಜಿತ ಡ್ಯಾನ್ಸ್ ಮಾಡೋದು ಕೇಳ್ತೀಯ, ಮುದ್ದು ಕೊಡೋದು ಕೇಳ್ತೀಯ, ಕುಣಿಯೋದು ಕೇಳ್ತೀಯ, ಎಲ್ಲ ಮಾಡಿಬಿಡ್ತಾನೆ. ಆದರೂ ಕೂಡ ಅಜ್ಜಿ ಮರೆಯೋದೇ ಇಲ್ಲ. ಅದೆಲ್ಲ ಮಾಡಿದ್ರೂ ಕೂಡ ಅಜ್ಜಿ ನೆನಪಿಟ್ಕೊಂಡು ಲಾಸ್ಟಲ್ಲೂ ಮತ್ತೆ ಅಲ್ಲ ಅಜಿತ, ಅವಳಿಗೊಂದು ಒಳ್ಳೆ ಸರ ತೆಕ್ಕೊಡೋದಲ್ವೇನೋ, ಆ ಥರ ಸರ ಹಾಕ್ಕೊಂಡಿದ್ದಾಳಲ್ಲ ಅಂತೇಳಿ. ಆಮೇಲೆ ಬಾ ಅಜ್ಜಿ ನೀನು ಕೂತ್ಕೊಂಡು ಒಳಗೆ ಮಾತಾಡೋಣ ಅಂತ ಮತ್ತೆ ಮರ್ಸಿದಂಗೆ ಕೇಳ್ತಲೇ ಇರ್ತಾನೆ. ಆಮೇಲೆ ಕರ್ಕೊಂಡು ಹೋಗ್ತಾರೆ ಒಳಗಡಿಕೆ. ಆಮೇಲೆ ಈ ಕತೆಗೆ ಮುಂದಕ್ಕೆ ಅಜ್ಜಿ ಕುಣಿದು ಕುಪ್ಪಳಿಸಿ ಎಲ್ಲ ಆದಮೇಲೆ ಮುಂದೆ ಬಂದಾಗ ಅಜ್ಜಿತಿಗೆ ಅಜ್ಜಿ ಚೆನ್ನಾಗಿದೆಯಾ ಹಾಗೆ ಹೀಗೆ ಅಂತ ಎಲ್ಲ ವಿಚಾರಿಸ್ತಿರ್ತಾನೆ. ತುಂಬ ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಇಬ್ಬರೂ. ಅವ್ರ ಮಾವ ಖುಷಿಪಟ್ಟು ನೋಡ್ತಾ ಇರ್ತಾನೆ. ನಡಿ ಮಾವ ಒಳಗೆ ಅಂತಾನೆ. ಆಯ್ತಾಯ್ತು ಹೋಗೋಣಂತೆ ಅಂತ. ಆಮೇಲೆ ಎಲ್ಲರೂ ಹಿಂಗೆ ಅಲ್ಲಿ ಇದು ಮಾಡ್ತಿರ್ತಾರೆ. ಅವ್ರ ಮನೆಯವ್ರು ಯಾರೂ ಹೊರಗಡೆ ಬಂದೇ ಇಲ್ಲ ಇನ್ನೂ. ಆಗ ಇವಳಿಗೆ ಅಜ್ಜಿಗೆ ಭೂಮಿನೇ ನೋಡ್ತಾ ಇರ್ತಾಳೆ ಅಜ್ಜಿ. ಅದೇನಾದರೂ ಮರೆಯೋದೇ ಇಲ್ಲ, ಭೂಮಿನೇ ನೋಡ್ತಿರ್ತಾಳೆ. ಭೂಮಿನೇ ನೋಡಿಕೊಂಡು ಮತ್ತೆ ಅಜಿತ ತಪ್ಪಿಕೊಂಡು ಮುತ್ತು ಕೊಡ್ತಾನೆ ಅಜ್ಜಿಗೆ. ಅದೆಲ್ಲ ಆಗೋಗುತ್ತೆ. ಆದರೂ ಅಜ್ಜಿ ಮರೆಯಲ್ಲ. ಅಷ್ಟೆಲ್ಲ ಮುಗಿಸಿದ್ರೂ ಅಜ್ಜಿ ನೆನಪಿಟ್ಕೊಂಡು ಅವಳದು ಸೀರೆ ಮತ್ತು ಸರದ ಮೇಲೆ ಕಣ್ಣಿರುತ್ತೆ. ಏನಕ್ಕೆ ಇವಳು ಸೀರೆ ಉಟ್ಟವಳೆ, ಏನಕ್ಕೆ ಇವಳು ಸರ ಹಾಕ್ಕೊಂಡವಳೆ, ಇದೇ ಆಗಿರುತ್ತೆ. ಹಂಗಾಗ್ಬಿಟ್ಟು ಅಜ್ಜಿ ಮರೆಯೋದೇ ಇಲ್ಲ. ಈಗ ಅಜ್ಜಿ ಏನಕ್ಕೆ ಬಂದೈತೆ ಅನ್ನೋದು ಇಂಪಾರ್ಟೆಂಟಲ್ಲಿ. ಅಜ್ಜಿ ಬಂದಿರಲಿಲ್ಲ ಇಷ್ಟು ದಿನ, ಇವರೇ ಅಲ್ಲಿಗೆ ಹೋಗಿದ್ರು. ಈಗ ಅಜ್ಜಿ ಇಲ್ಲಿಗೆ ಬಂದಿದೆ, ಏನೋ ವಿಷಯ ಇದೆ, ಹಾಗಾಗಿ ಇಲ್ಲಿಗೆ ಬಂದಿದೆ. ಆ ವಿಷಯ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಕತೆ ಮಾವ ಏನಕ್ಕೆ ಬಂದ, ಏನು ವಿಷಯ, ಏನೋ ಹೊತ್ಕೊ ಬಂದಿದ್ದಾರೆ ವಿಷಯ ಅನ್ನೋದು ಅವನಿಗೆ ಗೊತ್ತಾಗಿದೆ. ಏನು ವಿಷಯ ಅಂತ ಗೊತ್ತಿಲ್ಲ ಒಟ್ಟಿಗೆ. ಆದರೆ ಅಜ್ಜಿ ಹತ್ರ ಮಾತಾಡೋಕ್ಕೆ ಒಳಗೆ ಕೂರಿಸ್ಕೊಂಡೇ ಮಾತಾಡಬೇಕಾಗುತ್ತೆ, ಏನು ವಿಷಯ ಅಂತೇಳ್ಬಿಟ್ಟು. ಇವತ್ತಿನ ಎಪಿಸೋಡಲ್ಲಿ ಇಷ್ಟ ಆಗಿದೆ ಕತೆ. ನಾಳಿನ ಎಪಿಸೋಡಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಕತೆ ಮುಂದುವರಿಯುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.